ನಮಸ್ಕಾರ ಸ್ನೇಹಿತರೆ, ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಾರ ಪೂರ್ತಿ ಆರೋಗ್ಯದ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಎದ್ದಾಗಿಂದ ನಾವು ಏನೆಲ್ಲ ಸೇವನೆ ಮಾಡ್ತೀವಿ, ವಾಕಿಂಗ್ ಎಷ್ಟು ನಿಮಿಷ ಇರಬೇಕು ಅಥವಾ ಎಕ್ಸಸೈಸ್ ಎಷ್ಟು ನಿಮಿಷ ಇರಬೇಕು, ದಿನದ ಉಪಹಾರ ಹೇಗಿರಬೇಕು, ಊಟ ಹೇಗಿರಬೇಕು, ಹಾಗೆ ಒಂದು ದಿನದ ಪೂರ್ತಿ ಮೆನು ಹೇಗಿರಬೇಕು ಅನ್ನೋದನ್ನು ಈ ವಾರ ಪೂರ್ತಿ ನಾನು ತೋರಿಸ್ತಾ ಇದ್ದೀನಿ. ಉಪಹಾರ ಹೇಗಿರಬೇಕು, ಆ ಉಪಹಾರ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆರೋಗ್ಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನ್ನೋದನ್ನು ನಾನು ಹೇಳಿದೆ. ಈಗ ನಾನಿವತ್ತು ಊಟದ ತಟ್ಟೆ ಹೇಗಿರಬೇಕು ಅದರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಅಲ್ವಾ ಸ್ನೇಹಿತರೆ, ಒತ್ತಡದ ಬದುಕಲ್ಲಿ ಏನೋ ಒಂದು ತಿನ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಆದರೆ ದೇಹಕ್ಕೆ ಅದು ಎಷ್ಟರ ಮಟ್ಟಿಗೆ ಕ್ಯಾಲೋರಿಗಳನ್ನ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಲ್ಲ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲರೂ ಓಡ್ತಾನೆ ಇದ್ದೀವಿ, ಹಣದ ಹಿಂದೆ, ಯಶಸ್ಸಿನ ಹಿಂದೆ, ಹಾಗೆ ಕೆಲಸದ ಹಿಂದೆ ದಿನವಿಡೀ ಕಷ್ಟಪಡ್ತಾನೆ ಇರ್ತೀವಿ ಅಲ್ವಾ. ಆ ಕಷ್ಟಪಡೋದ್ರ ಮಧ್ಯೆ ನಮ್ಮ ಆರೋಗ್ಯ ಹೇಗಿರಬೇಕು ಅಥವಾ ನಮ್ಮ ದೇಹಕ್ಕೆ ದಿನಕ್ಕೆ ಏನೆಲ್ಲ ಸಪ್ಲೈ ಮಾಡಬೇಕು ಅನ್ನೋದು ನಮಗೆ ಅಂದಾಜು ಕೂಡ ಇರಲ್ಲ. ಯಾಕಂದರೆ ಒಂದಿನ ತುಂಬ ಕಾಯಿಲೆ ಬಂದು ಹಾಸಿಗೆ ಹಿಡಿದಾಗ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಆದರೆ ಆರೋಗ್ಯದ ಅಡುಗೆ ಹೇಗಿರಬೇಕು, ನಮ್ಮ ಊಟದ ತಟ್ಟೆ ಹೇಗಿರಬೇಕು ಅಂತ ಸ್ವಲ್ಪ ನಾವು ಯೋಚನೆ ಮಾಡಿ ಒಳ್ಳೆಯ ಆರೋಗ್ಯಗಳನ್ನ ಸೇವನೆ ಮಾಡಿದ್ರೆ ಆರೋಗ್ಯಕ್ಕಿಂತ ಮತ್ತೊಂದು ಭಾಗ್ಯ ಇಲ್ಲ. ಆರೋಗ್ಯ ಭಾಗ್ಯ ನಮ್ಮೊಟ್ಟಿಗಿದ್ದಾಗ ಜೀವನದಲ್ಲಿ ಏನನ್ನು ಬೇಕಾದ್ರೂ ಸಾಧಿಸಲಿಕ್ಕೆ ಆಗುತ್ತೆ ಅಲ್ವಾ ಸ್ನೇಹಿತರೆ. ಹಾಗಿದ್ರೆ ನಾವು 3 ಹೊತ್ತು ಉಣ್ಣುವ ತಟ್ಟೆ ಹೇಗಿರಬೇಕು, ಅದರಲ್ಲಿ ಏನೆಲ್ಲ ಇರಬೇಕು, ಎಷ್ಟೆಲ್ಲ ಕ್ಯಾಲೋರಿಗಳಿರಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡೋಣ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಊಟ ಮಾಡೋ ತಟ್ಟೆಯಲ್ಲಿ ಯಾವಾಗಲೂ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ಆಗಿರುತ್ತೆ. ಅಂದರೆ ಮುದ್ದೆ, ಅನ್ನ ಇದೇನೇ ಹೈಯೆಸ್ಟ್ ಕ್ವಾಂಟಿಟಿ ಆಗಿರುತ್ತೆ. ಸೊಪ್ಪು ತರಕಾರಿಗಳೆಲ್ಲ ಕಾಲು ಭಾಗದಲ್ಲಿ ಇರುತ್ತೆ ಹೈಯೆಸ್ಟ್. ಅಂದರೆ ಕೆಲವರಂತೂ ಸೊಪ್ಪು ತರಕಾರಿಗಳನ್ನ ಮುಟ್ಟಿ ಕೂಡ ನೋಡಲ್ಲ, ಅದು ತಪ್ಪು. ಇನ್ನು ಮುಂದೆ ನಮ್ಮ ಊಟದ ತಟ್ಟೆ ಹೇಗಿರಬೇಕು ಅಂತ ನಾವು ನಿರ್ಧಾರ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ಗೆ ಹೇಳೋದಾದರೆ, ನಮ್ಮ ಊಟದ ತಟ್ಟೆ ಅಂದರೆ ತಟ್ಟೆಯ ಅರ್ಧ ಭಾಗದಷ್ಟು ಸೊಪ್ಪು ತರಕಾರಿಗಳಿಂದ ಕೂಡಿರಬೇಕು. ಏನೆಲ್ಲ ತರಕಾರಿಗಳು ಅಂತ ಹೇಳೋದಾದರೆ, ಆಲೂಗಡ್ಡೆನ ಬಿಟ್ಟು ಬೇರೆಲ್ಲ ತರಕಾರಿಗಳನ್ನ ಬಳಸ್ಬೋದಾಗಿದೆ. ಅಂದರೆ ಸಿಹಿ ಅಂಶನ ಇರೋ ಅಂಥ ತರಕಾರಿಗಳನ್ನ ಅವಾಯ್ಡ್ ಮಾಡಬೇಕು. ಎಕ್ಸಾಂಪಲ್ಗೆ ಹೇಳೋದಾದರೆ ಕ್ಯಾರೆಟು, ಬೀನ್ಸು, ಸೌತೆಕಾಯಿ, ಬದನೆಕಾಯಿ ಇರ್ಬೋದು, ಅರಿವೆ ಸೊಪ್ಪು, ಪಾಲಕ್ ಸೊಪ್ಪು, ಬ್ರೂಕೋಲಿ, ಎಲೆಕೋಸು ಈ ರೀತಿ ಇತ್ಯಾದಿ ಸೊಪ್ಪು ತರಕಾರಿಗಳಿಂದ ಮಾಡಿದ ಪಲ್ಯಗಳನ್ನ ನಾವು ಬಳಕೆ ಮಾಡ್ಬೋದು. ಇದರಿಂದ ನಮಗೆ ಹೆಚ್ಚಿನ ನಾರಿನಂಶ, ಜೀವಸತ್ವಗಳು ಸಿಗುತ್ತೆ, ಹಾಗೆ ಖನಿಜಾಂಶಗಳು ಕೂಡ ಸಿಗುತ್ತೆ. ನಮ್ಮ ಹೊಟ್ಟೆಯನ್ನು ಬೇಗ ತುಂಬಿದ ಅನುಭವ ಮಾಡುತ್ತವೆ. ಹಾಗಾಗಿ ಹೆಚ್ಚಿನ ಕ್ವಾಂಟಿಟಿ ಊಟನ ಸೇವನೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ತೂಕದಲ್ಲಿ ಸಮತೋಲನ ಕೂಡ ಕಂಡಿಡ್ಕೊಳ್ಬೋದು. ಜೊತೆಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಇನ್ನು ಕಾಲು ಭಾಗ ಮಾತ್ರ ರೇಷನ್ ಅಂಶ ಇರಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್, ಧಾನ್ಯಗಳು, ಅಂದರೆ ನಾವು ತಿನ್ನುವಂಥ ಅಕ್ಕಿ, ಬೇಳೆಕಾಳುಗಳಿರ್ಬೋದು ಅಥವಾ ಧಾನ್ಯಗಳು, ಸಿರಿಧಾನ್ಯ ಇರಲಿ, ಅನ್ನ ಇರಲಿ, ಮುದ್ದೆ ಇರಲಿ ಅಥವಾ ರೊಟ್ಟಿ, ಅದು ಕಾಲು ಭಾಗದಲ್ಲಿ ಇರಲಿ. ಇನ್ನು ಕಾಲು ಭಾಗ ಅಂದರೆ ಇನ್ನು 25%ಗೆ ನಾವು ಪ್ರೋಟೀನ್ಸನ್ನು ತಗೊಳ್ಬೇಕಾಗುತ್ತೆ. ಪ್ರೋಟೀನ್ಸ್ ಅಂದರೆ ಈಗ ಸಸ್ಯಾಹಾರಿಗಳಾಗಿದ್ದರೆ ಮೊಳಕೆ ಕಾಳುಗಳನ್ನ ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಡಲೆಕಾಳು, ಹೆಸರು ಕಾಳು ಅಥವಾ ಮಡಿಕೆ ಕಾಳುಗಳಿರ್ಬೋದು. ಈ ಥರದ ಮೊಳಕೆ ಕಾಳುಗಳನ್ನ ಬಳಸಿ ಮಾಡಿದಂಥ ಪಲ್ಯಗಳನ್ನ ಸೇವನೆ ಮಾಡ್ಬೋದು. ಅದ್ರ ಜೊತೆಗೆ ಪನ್ನೀರು, ಸೋಯಾಬೀನ್ ಎಲ್ಲ ಬಳಕೆ ಮಾಡೋದ್ರಿಂದ ಹೆಚ್ಚಿನ ಪ್ರೋಟೀನ್ಸ್ನ ದೇಹಕ್ಕೆ ನಾವು ಕೊಡ್ಬೋದು. ಅದರ ಜೊತೆಗೆ ಮಾಂಸಾಹಾರಿಗಳಾಗಿದ್ದರೆ ಮೀನನ್ನು ಸೇವನೆ ಮಾಡ್ಬೋದು, ಮೊಟ್ಟೆನ ಸೇವನೆ ಮಾಡ್ಬೋದು, ಹಾಗೆ ಚಿಕನನ್ನು ಸೇವನೆ ಮಾಡ್ಬೋದು. ಈ ರೀತಿಯಾಗಿ ನಮ್ಮ ಊಟದ ತಟ್ಟೆನ 4 ಭಾಗಗಳಾಗಿ ವಿಂಗಡಿಸಿ ನಾವು ಪ್ರತಿನಿತ್ಯ ಊಟನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ಕಾಣ್ಬೋದು. ಮುಖ್ಯವಾಗಿ ನಾವು ತೂಕ ನಿಯಂತ್ರಣ ಮಾಡ್ಕೊಳ್ಬೋದು, ಶುಗರ್ ಲೆವೆಲ್ನ ನಾರ್ಮಲ್ ಸ್ಥಿತಿಯಲ್ಲಿ ಇಟ್ಕೊಳ್ಬೋದು, ಮತ್ತು ಒಬೆಸಿಟಿ, ಈಗೆಲ್ಲ ಸುಸ್ತು, ನಿಶಕ್ತಿ ಇದನ್ನೆಲ್ಲ ಹೋಗ್ಲಾಡಿಸಿ ನಿಜವಾಗ್ಲೂ ಪೌಷ್ಟಿಕವಾದ ಆಹಾರ ತಿಂತ ಗಟ್ಟಿಮುಟ್ಟಾಗಿ ಮೂಳೆಗಳನ್ನ ಸದೃಢವಾಗಿ ಇಟ್ಕೊಂಡು ಆರೋಗ್ಯಯುತವಾದಂಥ ಒಂದು ಜೀವನನ ನಡೆಸ್ಬೋದು. ನಾವು ಪ್ರತಿನಿತ್ಯ ಬಣ್ಣ ಬಣ್ಣದ ತರಕಾರಿಗಳು, ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ಸ್ಗಳು, ಖನಿಜಗಳು ಹಾಗೆ ಫೈಬರ್ ಕಂಟೆಂಟ್ ಅತ್ಯಧಿಕವಾಗಿ ಸಿಗುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ಸಮೃದ್ಧವಾಗಿ ಸಿಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದಾದರೆ ಬಣ್ಣ ಬಣ್ಣದ ತರಕಾರಿಗಳು ಹಾಗೆ ಹಣ್ಣುಗಳ ಸೇವನೆ ಮಾಡೋದು ಬಹಳ ಮುಖ್ಯ. ಇನ್ನು ಮೊಳಕೆ ಕಾಳುಗಳು ಅಥವಾ ಧಾನ್ಯಗಳನ್ನ ಸೇವನೆ ಮಾಡೋದ್ರಿಂದ ನಮಗೆ ನೈಸರ್ಗಿಕವಾಗಿ ಪೋಷಕಾಂಶಗಳು ಹೇರಳವಾಗಿ ಸಿಗುತ್ತೆ. ಇದ್ರ ಜೊತೆಗೆ ಪ್ರೋಟೀನು, ವಿಟಮಿನ್ಸು ಹಾಗೆ ಫೈಬರ್ಸ್ ಕಂಟೆಂಟ್ಸ್ ಅಧಿಕವಾಗಿ ಸಿಗುತ್ತೆ. ಜೊತೆಗೆ ಖನಿಜಾಂಶಗಳು ಕೂಡ ಹೇರಳವಾಗಿ ಸಿಗುತ್ತೆ. ಅದರಲ್ಲೂ ಮೊಳಕೆ ಕಾಳುಗಳನ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ದೇಹಕ್ಕೆ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತೆ. ಇನ್ನು ಹಸಿರು ಸೊಪ್ಪುಗಳ ಸೇವನೆಯಿಂದ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಸಿಗುತ್ತೆ, ಹಾಗೆ ಪೊಟ್ಯಾಷಿಯಂ ಹೇರಳವಾಗಿ ಸಿಗುತ್ತೆ. ಜೊತೆಗೆ ರಕ್ತದೊತ್ತಡನ ಕಡಿಮೆ ಮಾಡಿ ಹೃದಯದ ಆರೋಗ್ಯನ ತುಂಬ ಚೆನ್ನಾಗಿಡುತ್ತವೆ. ಜೊತೆಗೆ ನಾರಿನಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಲಭವಾಗುತ್ತೆ.
ಇದಿಷ್ಟೇ ಅಲ್ಲದೆ ಸೊಪ್ಪುಗಳಲ್ಲಿ ACK ಎನ್ನುವಂಥ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕೂಡ ಸಮೃದ್ಧವಾಗಿ ಸಿಗುತ್ತೆ. ಇದು ಮೂಳೆಗಳ ಆರೋಗ್ಯನ ಬಲಪಡಿಸುತ್ತೆ, ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಹೆಚ್ಚೆಚ್ಚಾಗಿ ಸೊಪ್ಪು, ಕಾಳುಗಳು ಹಾಗೆ ತರಕಾರಿಗಳನ್ನ ಸೇವನೆ ಮಾಡ್ತಾ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಆರೋಗ್ಯವಂತ ಊಟದ ತಟ್ಟೆ ಹೇಗಿರಬೇಕು, ಮಧ್ಯಾಹ್ನದ ಊಟದ ತಟ್ಟೆ ಅಂತ ನಾನಿವತ್ತು ಹೇಳಿದ್ದೀನಿ. ಹಾಗೆ ಸಂಜೆಯ ಆರೋಗ್ಯದ ತಟ್ಟೆ ಹೇಗಿರಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಆರೋಗ್ಯದ ಊಟದ ತಟ್ಟೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಧನ್ಯವಾದಗಳು ಸ್ನೇಹಿತರೆ.